ಒಂದಿದೆ, ಅದನ್ನು ಬಣ್ಣ ಹಚ್ಚೋದಿಲ್ಲ, ಹಾಗೆ ಮಾಡ್ತಾರೆ. ಅದರಲ್ಲಿ ಕೂಡ ಒಳ್ಳೆಯ ಆಗ್ತದೆ. ಕರ್ನಾಟಕ ಅಲ್ಲದೆ ಹೊರಗಡೆ ಕೂಡ ಇವರು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದಂತಹ ಒಳ್ಳೆ ಕಲಾವಿದ, ಒಳ್ಳೆ ಮಾತುಗಾರ, ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಿಮ್ಮ ಜೊತೆಗಿದ್ದಾರೆ. ಅವರು ಇವತ್ತಿನ ಭೌತಿಕ ನಡೆಸಿಕೊಡ್ತಾರೆ. ಅವರಿಗೆ ವಿಪ್ರವೇದಿಕೆಯ ಪರವಾಗಿ, ರಾಮಣ ಮಹಾಸಭೆಯ ಪರವಾಗಿ, ಉಳುವೆಬೈಲು ಗ್ರಾಮಸ್ಥರ ಪರವಾಗಿ ಮತ್ತು ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಹೌದಿಲ್ಲ. ಉತ್ತಮ ವಾಗ್ಮಿ. ಎಷ್ಟು 18 ಜನ ಕಾಣ್ತಾ ಇದ್ದೀರಲ್ಲ? ಹೌದು. 18ರ ವಿಶೇಷತೆ ಏನು? 18 ನೀವು ಅಲ್ಲಿ ಹೋದ್ರ ಪೌರಾಣಿಕವಾಗಿ, ಐತಿಹಾಸಿಕವಾಗಿ ಪೌರಾಣಿಕವಾಗಿ 18 ಪುರಾಣಗಳು. ಹಂಗ ಆಗ್ಬೇಡಿ. 18 ಪುರಾಣಗಳು. ಮಹಾಭಾರತ ಯುದ್ಧ ನಡೆದಿದ್ದ ದಿವಸ 18 ದಿನ. ಭಗವದ್ಗೀತೆಯಲ್ಲಿರುವ ಅಧ್ಯಾಯಗಳು 18 ಅಧ್ಯಾಯ. ಆಮೇಲೆ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡ ಸೇನೆ ಅಕ್ಷೋಣಿ ಲೆಕ್ಕದಲ್ಲಿ 18. ಪಾಂಡವರದೆಷ್ಟು? 7. ಕೌರವರದ್ದು 18ರಲ್ಲಿ 7 ಹೋದ್ರೆ ಎಷ್ಟು ಮಕ್ಕಳೇ? ಗಣಿತದಲ್ಲಿ ಬಾರಿ ಲೆಕ್ಕದಲ್ಲಿ 11 7 18. ಈಗ 18ರ ಮಹತ್ವ ಭಾರಿ ಉಂಟು ಅಲ್ವಾ? ಇವತ್ತು 18 ಮಂದಿ ಇದ್ದೀರಿ, ಬೇರೆ ಬೇರೆ ಕಡೆಯಿಂದ ಬಂದವರು. ಹೌದಾ? ಸರಿ, ನೀನ್ ಇಲ್ಲೇ ಕಳೆ ಹೋಗ್ಬೇಕಾ? ಈ ಶಿಬಿರಕ್ಕೆ ಏನ್ ಹೆಸರು? ಅದು ಅವ್ರು ಹೆಸರು. ಶಿಬಿರಕ್ಕೆ ಏನ್ ಹೆಸರು? ಸಂಸ್ಕೃತ ಶಿಬಿರ. ಸಂಸ್ಕಾರ ಶಿಬಿರ. ಯಾರು ಕುತ್ಕೊಂಡು ಹೇಳ್ಬೋದು ಸಂಸ್ಕಾರ ಅಂದ್ರೆ ಏನು? ಒಳ್ಳೆಯ ನಡೆ. ಎಲ್ಲ ಬ್ಯಾಚ್ ಒಬ್ಬರು ಹೇಳ್ಬೇಕು. ಶಿಬಿರ ಆರಂಭ ಆಗಿ ಎಷ್ಟು ದಿವಸ ಆಯಿತು? 3 ದಿನವಾ? ಎಷ್ಟು ದಿನ ಉಂಟು? 5 ದಿನ. ಒಟ್ಟು ಎಷ್ಟು ದಿನ? 7 ದಿನ. 2 ದಿನ ಕಳೆದಿದೆ. ಇನ್ನೆಷ್ಟು 5 ದಿನ ಇವತ್ತು ಕೂಡಿ ಅಲ್ವಾ? ನೀವು 7 ದಿನ ಮುಗಿಸಿ ಹೋಗುವಾಗ ಸಂಸ್ಕಾರ ಅಂದ್ರೆ ಕರೆಕ್ಟ್ ತಿಳ್ಕೊಳ್ಬೇಕು, ಸರಿಯಾಗಿ ಸಂಸ್ಕಾರ ಪಡ್ಕೊಂಡು ಹೋಗ್ಬೇಕು. ಇಲ್ಲ ತಾಯಿಯವರು ಕಷ್ಟಪಟ್ಟು ಚೆನ್ನಾಗಿ ಇದು ಮಾಡೋದು ಅಂತ. ಅದಕ್ಕೆ ಈಗ ವಯಸ್ಸಾದವರಿಗೆ, ಏನು ಕಲಿಯಿದ್ದವರಿಗೆ ಶಬ್ದ ಸಿಗದೆ ಇದ್ರೆ ಓದು ಇದು ಅಂತ ಹೇಳ್ತಾರೆ. ನಾನು ಇದು ಮಾಡ್ಲಿಕ್ಕೆ ಹೋದೆ, ಅವ್ರು ಅದಾಯಿತು, ಅವ್ರು ಬಂದರು, ಅವ್ರು ಇದು ಹೇಳಿದ್ರು. ಹಾಗಲ್ಲ, ಶಾಲೆ ಕಲಿಯೋರಲ್ಲ, ಅದು ಯಾವ ಶಬ್ದ ಹಾಕಿಬಿಡ್ಬೇಕು. ನಾವು ಅಷ್ಟೊತ್ತಿಗೆ ಸಂಸ್ಕಾರವಂತರಾಗಬೇಕು ಅಲ್ವಾ? ಎಲ್ಲರಿಗೂ ಉಪನಯನ ಆಗಿದೆಲ್ಲ ಆಗಿದೆಲ್ಲ ಉಪನಯನ ಆದಮೇಲೆ ಬಂದಲ್ವಾ? ಹಾಗಾದರೆ ಉಪನಯನ ಅನ್ನೋದು ಒಂದು ಸಂಸ್ಕಾರ. ಆಗ ಸಂಸ್ಕಾರ ಅಂದ್ರೆ ಅಂತ ಯೋಚನೆ ಮಾಡ್ತೀರಲ್ಲ. ಉಪನಯನ ಯಾಕೆ ಬೇಕು ಹೇಳಿ? ಅಪ್ಪ ಅಮ್ಮ ಹೇಳಿದ್ರ, ಪುರೋಹಿತರಿಂದ ಹೇಳಿದ್ರ? ಉಪನಯನ ಮಾಡೋದು ಯಾಕೆ ಅಂತ ಹೇಳಿಲ್ವಾ? ಬ್ರಾಹ್ಮಣರಿಗೆ ಮುಖ್ಯ ಅಂತನ. 2ನೇ ಜನ್ಮ ಪಡೆಯುವುದರಿಂದ ಅಂದ್ರೆ ತಾಯಿಯ ಗರ್ಭದಲ್ಲಿ ಹುಟ್ಟುದು 1ನೇ ಜನ್ಮ, ಬ್ರಹ್ಮೋಪದೇಶ ಹುಟ್ಟುದು 2ನೇ ಜನ್ಮ. ಹಾಗಾಗಿ ಬ್ರಾಹ್ಮಣರಿಗೆ ಇದೊಂದು ಶಬ್ದ ಏನು? ದ್ವಿಜ. ಬ್ರಾಹ್ಮಣರು ಮಾತ್ರ ದ್ವಿಜರಲ್ಲ, ಕ್ಷತ್ರಿಯರು ದ್ವಿಜ, ಪಕ್ಷಿಗಳು ದ್ವಿಜ, ವೈಶ್ಯರು ದ್ವಿಜ. ಹಾಗಾದ್ರೆ ಬ್ರಾಹ್ಮಣ್ಯ ಬರೋದು ಯಾವಾಗ? ಬ್ರಹ್ಮಜ್ಞಾನ ಪಡಿಬೇಕು. ಬ್ರಹ್ಮಚಾರಿ ಬ್ರಹ್ಮಜ್ಞಾನ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಜ್ಞಾನ ಇಲ್ಲ. ಅದಕ್ಕೆ ವೇದಾಧ್ಯಯನ ಮಾಡಬೇಕು. ಎಷ್ಟು ವೇದಗಳು ಮಕ್ಕಳೇ? ವೇದಗಳು 4. ಎಷ್ಟು ಉಳಿವರೆಗೆ ಋಗ್ವೇದ, ಯಜುರ್ವೇದ, 4 ವೇದ ಕಲಿತು ಚತುರ್ವೇದಿ ಅಂತ ಹೇಳ್ತಾರೆ.
ತ್ರಿವೇದಿ ಎರಡು ವೇದಗಳು ದ್ವಿವೇದಿ ಏಕವೇದಿ ಅಂತ ಹೇಳಿ ಒಂದೇ ವೇದ ವೇದಮೂರ್ತಿ ವೇದ ಬ್ರಹ್ಮಶ್ರೀ ಹೇಳ್ತಲ್ಲ. ನೀವು ವೇದ ಕಲಿಬೇಕಾದ್ರೆ ಸಂಸ್ಕಾರ ಬೇಕು, ಸಂಸ್ಕೃತ ಬೇಕು. ನೀವು ಪುಣ್ಯಾತ್ಮರು ಪ್ರಸನ್ನ ಗಣಪತಿಯ ಸಂವಿಧಾನದಲ್ಲಿ ಇಂತಹ ಮಹನೀಯರೆಲ್ಲರ ಸಂಯೋಜನೆಯಲ್ಲಿ ಒಂದು ಒಳ್ಳೆಯ ಶಿಬಿರದಲ್ಲಿ ಇದ್ದೀವಿ. ಸ್ವಲ್ಪ ಸೆಕೆಂಡ್ ಅನಿಸ್ಬೋದು, ಆದರೆ ವಾತಾವರಣ ಸೆಕೆ ಇಂಥ ಶಿಬಿರ ನಿಮಗೆ ಬೇಕೆ. ನೀವು ದೊಡ್ಡವರಾದ್ಮೇಲೆ ಇದಕ್ಕೆಲ್ಲ ಮುಗಿಸ್ಕೊಡುವುದಿಲ್ಲ, ಕುತ್ಕೊಳ್ಳೋದು ಕಷ್ಟ, ಆಸಕ್ತಿ ಇದು ಒಳ್ಳೆ ಪ್ರಾಯ. ಹಾಗಾಗಿ ಪ್ರತಿ ತರಗತಿಯಲ್ಲಿ ನೀವು ಆಸಕ್ತಿಯಿಂದ ಕೇಳಬೇಕು. ಆಸಕ್ತಿಯಿಂದ ಕೇಳಿದರೆ ನಿಮಗೆ ಮುಂದೆ ಬ್ರಾಹ್ಮಣ್ಯವನ್ನು ಪಡೆದು ಬ್ರಹ್ಮಜ್ಞಾನವನ್ನು ಪಡೆದು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗುವಂಥ ಆಸಕ್ತಿ ಬರ್ತದೆ. ಈಗ ಆಸಕ್ತಿ ಇಲ್ಲ ಅಂದರೆ ಆಸಕ್ತಿ ಬರ್ತದೆ. ನಾನಿನ್ನೂ ಅಷ್ಟು ಹೇಳಿ ಹೋಗ್ತೇನೆ, ನೀವು ಈಚೆ ಬಿಟ್ಟುಬಿಡ್ತೇನೆ, ಹಾಗಾಗಬಾರ್ದಲ್ವಾ? ಈಗ ಸಂಸ್ಕಾರ ಅಂತ ಹೇಳಿದ್ರೆ ನೀವು ಸ್ಪಷ್ಟ ರೂಪ ಇಲ್ಲ, ಅದು ಗೊತ್ತುಂಟು, ಇಲ್ಲ ಅಂತಲ್ಲ. ಒಳ್ಳೆ ಉದ್ದೇಶ ಆದ್ದರಿಂದ ಇವರು ಮೂರದಲ್ಲಿದ್ದಾರೆ ಅಲ್ವಾ? ಹಾಗೆ ವಿಶೇಷವಾಗಿ ಆಸಕ್ತಿ ಬಂದಿರಲ್ಲ. ಬಂಗಾರ ಭೂಮಿ ಸಿಗ್ತದಲ್ಲ, ತಕ್ಷಣ ತಲೆ ಮೇಲೆ ಇಟ್ಕೊಳ್ಳಿಕ್ಕೆ ಆಗ್ತದಾ? ಯಾವ ರೂಪದಲ್ಲಿರುತ್ತೆ? ಅಲ್ಲೊಂದಕ್ಕಿಂತ ಕಬ್ಬಿಣ ಚಿನ್ನದ ಯಾವ ರೂಪದಲ್ಲಿ ಸಿಗುವುದು? ಇನ್ನೊಂದು 3 ಅಕ್ಷರದ ಪದ ಉಂಟು. ಕನ್ನಡದಲ್ಲಿ ಹೇಳೋದು ಮೊದಲನೇ ಅಕ್ಷರ ಕನ್ನಡದ ಅದಿರು. ಅರಣ್ಯದ ಕಾಡು ಪುಟ ಅದಿರು. ಬಂಗಾರದ ಅದಿರು, ಕಬ್ಬಿಣದ ಅದಿರು, ಲೋಹಗಳಲ್ಲಿ ಹೆಚ್ಚಾಗಿ ಅದಿರು. ಆ ಅದಿರನ್ನ ತಂದು ಕೋಲಾರದಲ್ಲಿಯೋ ಹಟ್ಟಿಯಲ್ಲಿಯೋ ರಾಯಚೂರು ತಂದು ಅದನ್ನು ಪರಿಷ್ಕರಣೆ ಮಾಡ್ತಾರೆ, ಸಂಸ್ಕರಣೆ ಮಾಡ್ತಾರೆ, ಶುದ್ಧ ಮಾಡ್ತಾರೆ. ಅದನ್ನು ಬೆಳೆದೆಲ್ಲ ತೆಗಿತಾರೆ, ಬೇಕಾಗಿ ಶುದ್ಧ ಉಳಿತಲ್ಲ, ಆಗ ಅದು ಪರಿಷ್ಕರಣೆ ಅನ್ನುವಂಥ ಚಿಹ್ನ. ಅದಕ್ಕೆ ಸಂಸ್ಕರಿಸುವುದು ಸಂಸ್ಕಾರ ಅಂತ. ಉದಾಹರಣೆಗೆ ತರಕಾರಿ ತಾಮರ ಪುಟ ಅಂತೇಳಿ ಉಪ್ಪಿಟ್ಟು ತರಕಾರಿ ತರ್ತೀರಲ್ಲ, ಹಾಗೆ ಅಮ್ಮ ಅಡುಗೆ ಮಾಡ್ತಾರ, ಏನ್ ಮಾಡ್ತಾರೆ? ತೊಳೆದು ಕ್ಲೀನ್ ಮಾಡಿ ಅಲ್ವಾ? ಬದನೆಕಾಯಿ ಹೆಚ್ಚುವಾಗ ಬಾರಿ ಗಮನ ಕೊಡ್ತಾರೆ. ಯಾಕೆ ಹೇಳಿ? ಹುಳ ಇರ್ತದೆ ಅಂತ ಹೇಳಿ. ಕೊಟ್ಟು ತೆಗಿಬೇಕೋ ಬೇಡವಾ, ಕೊಟ್ಟು ಉಂಟು ಹುಳ ಉಂಟಾ ಅಂತ. ಸೊಪ್ಪು ಹರಿವೆ ಸೊಪ್ಪು ಬಸಳೆ ಸೊಪ್ಪು ಅಡಿಗೆ ಹಾಕುವಾಗ ಸೊಪ್ಪು ಶುದ್ಧ ಮಾಡ್ತಾರಲ್ವಾ? ಮತ್ತೆ ಹುಳ ಹೋದ್ರೆ ಅಲ್ವಾ ಶುದ್ಧ ಮಾಡಿ ತಗೊಳ್ಳೋದಲ್ವಾ? ಹಾಗೆ ಶುದ್ಧ ಮಾಡುವುದಕ್ಕೆ ಸಂಸ್ಕಾರ. ನೀವು ಮೊದಲು ಹುಟ್ಟಾಗ ಅದಿರು. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ. ತೊಗಲುದು ಅಂತೇಳಿ ಸ್ಕಿನ್ ಅಂದ್ರೆ ಕನ್ನಡ ಇನ್ನೊಂದು ಶಬ್ದ ಅಲ್ಲಿ, ಇನ್ನೊಂದು ಶಬ್ದ ಸರಿ ಇನ್ನು ಸಮಾನ ಅಂತ ಹೇಳಿ. ಈಗ ಸ್ಕಿನ್ ಅಲ್ಲಿ ಕನ್ನಡ ಚರ್ಮ ಅಂದ್ರೆ ಕನ್ನಡದ ಇನ್ನೊಂದು ಪದ, ಸಂಸ್ಕೃತ ಪದ ಚರ್ಮ ಅನ್ಲಿಕ್ಕೆ ಕೆಲವು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಹೋಗಿಲ್ವಾ? ಮತ್ತೆ ಎಲ್ಲ ಉಂಟುಂಟಲ್ಲ, ಲೈಫ್ ಬಾಯ್ ಬಂದ್ಬಿಡ್ತು. ನೀವು ಗಮನಿಸ್ತೀರ. ಹಾಗಾಗಿ ಈಗ ತರಕಾರಿ ತೊಳೆದು ಬಳಸ್ತೇವೆ, ಯಾಕೆ? ಶುದ್ಧ ಆಗಬೇಕು, ಆಮೇಲೆ ಯೋಗ್ಯ ಆಗ. ನೀವು ಹುಟ್ಟುವಾಗ ಮೂಳೆ ಮಾಂಸ ಮೇಲ್ಗಡೆ ಚರ್ಮ ಹೊದಿಕೆ ಎಲ್ಲ ಇತ್ತು. ಬುದ್ಧಿ ವಿಶೇಷ ಇರಲಿಲ್ಲ. ಬರ್ತಿದ್ರೆ ಅಮ್ಮ ಹಾರಬೇಕು ಅಂತೇಳಿ, ಅಕ್ಷರ ಬರ್ತಿರ್ಲಿಲ್ಲ, ಮಾತಾಡಿ ಬರ್ತಿರ್ಲಿಲ್ಲ, ಅವ್ರು ಯಾರು ಗೊತ್ತಿಲ್ಲ, ನಾವು ಯಾರು ಗೊತ್ತಿಲ್ಲ, ಎಂತ ಗೊತ್ತಿಲ್ಲ. ಬರ್ತಾ 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 ಅಂತ ತಿಳುವಳಿಕೆ ಬರ್ತಾ ಉಂಟಲ್ವಾ? ಕೇಳ್ಬಿಟ್ಟ ಹುಳ ಈ ಕಡೆ ಮಾತಾಡ ಮಂಗ ತಾನು ಕೆಲವರಲ್ಲದೆ ವನವನ್ನು ಇಟ್ಟು ಈ ನಾಲ್ಕಡೆ ಮಾತಾಡಿದ ಕೂಡಲೇ ಅವರ ಆಸಕ್ತಿ ಆಗ ನಾ ಇರ್ಬೇಕು ಹೇಳಿದ್ರೆ ಏಕಾಗ್ರತೆ ಕೊಡೋ ಕಾರಣ ಮಾತ್ರ ಹೇಳಬೇಕು. ಮನಸ್ಸು ಮತ್ತೆ ಕಡೆ 1 ಗಂಟೆ ಪಾಠ ಕೇಳಲಿಕ್ಕೆ ಮನಸ್ಸು ರೆಡಿ ಮಾಡಿದ್ರೆ ಅಂದ್ರೆ ಮುಂದೆ ಧ್ಯಾನ, ಯೋಗ, ಯೋಗವನ್ನು ಕೂಡ ಮಾಡಬಹುದು.
ಯೋಗಿಗಳಾಗಬೇಕು. ಈಗ ಬಾಲ್ಯದಲ್ಲಿ ಏಕಾಗ್ರತೆ ಬೇಕು, ಕಾನ್ಸಂಟ್ರೇಷನ್ ಬೇಕಾಯ್ತಾ. ಒಳ್ಳೆ ಹುಡುಗರು ಇದ್ದೀರಿ ನೀವು, ಒಳ್ಳೆಯವರು ಹಾಗೆ ನಮ್ಮ ಸ್ವಯಂ ಸೇವಕರು ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆ ಆಯ್ತಾ. ಹೌದು ಗೊತ್ತಾ. ನಾವು ಮುಂದಿನ ಕೇಳಬೇಕಾದ್ರೆ ನೀ ಈ ಕಡೆ ಮನಸ್ಕೊಡ್ಬೇಕಲ್ಲ, ನೀನು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ಕೊಂಡೆ ನಾನು ಎರಡೇ ತಿಳಿಸೋಕ್ಕಾಗಲ್ಲ. ಹಾಗಾಗಿ ಹೌದು, ಮನವೆಂಬ ಮರ್ಕಟ. ಮರ್ಕಟ ಅಂದ್ರೆ ಎಂತ? ಮರ್ಕಟ ಮರ ಬೇರೆ ಮರ್ಕಟ ಬೇರೆ. ಮರ್ಕಟ ಗೊತ್ತಿಲ್ವಾ? ನಮ್ಮ ಪೂರ್ವಜರ ಮರ್ಕಟರು ನಿಮ್ಮಲ್ಲಿ ಕೂಡ ನೋಡ್ಬೋದು ನಾವು. ಮನೆ ಬಂದಿರೋದು. ಹೌದು, ಮನೆಗೆಲ್ಲ ಬಂದಿರೋದು. ಮಂಗಗಳು ಮರ್ಕಟ ಅಂದ್ರೆ ಮಂಗನಿಂದ ಮಾನವ ಅಂತ ಹೇಳುದುಂಟಲ್ಲ. ನಮ್ಗೆ ಸ್ವಲ್ಪ ಅದೇ ಕೂಡ ಅಲ್ವಾ? ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಲ್ವಾ? ಹೀಗೆ ಕೂತ್ಕೊಂಡಿರ್ತೇವೆ, ಹೀಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ. ಹೌದು, ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತೀವಿ. ನೋಡಿದ್ರೆ ಏನ್ ಮರ್ಕಟ ಆಯ್ತಾ. ಮನಸ್ಸೆಂಬ ಮರ್ಕಟ ಒಂದು ಕಡೆ ಇರೋದುಂಟಲ್ಲ, ಪಾದಕ ಅದು ಮಾಡಿದ್ರ ಮಾನವ ಮನ ಮಾಡಿದರೆ ಏನೂ ಮಾಡಬಲ್ಲ, ಏನೂ ಗೆಲ್ಲಬಲ್ಲ. ಮನಸ್ಸು ಮಾಡ್ಬೇಕಲ್ಲ, ಮನಸ್ಸು ಇಟ್ಕೊಳ್ಬೇಕಲ್ಲ ಒಂದ್ ಕಡೆ. ಅಲ್ವಾ? ಮನಸ್ಸಿದ್ದರೆ ಮಾನವ ಮನ ಮಾಡಿದರೆ ಬೆಟ್ಟವನ್ನು ಕುಟ್ಟಿ ಇಟ್ಟು ಮಾಡಬಹುದು. ಆದ್ರೆ ಹೀಗೆ ಮಾಡಿಬಿಟ್ರೆ ಮರ್ಕಟ ಆಗಿರ್ಬೋದು. ಹಾಗಾಗಿ ನೀವು ಶುದ್ಧ ಮನಸ್ಸಿಂದ ಕೇಳಬೇಕು, ಅದಕ್ಕೆ ಸಂಸ್ಕಾರ ಬೇಕು. ಈ ಶಿಬಿರದಿಂದ ನೀವು ಹೊರಗೆ ಹೋಗುವಾಗ ತುಂಬಾ ಬದಲಾಗಿರ್ತೀರಿ, ತುಂಬಾ ಪಾಠ ಕಲಿತಿರ್ತೀರಿ. ಅದನ್ನ ಹಾಗೆ ಬಿಡಬಾರ್ದು ಅಲ್ವಾ? ದ್ರಾಕ್ಷಿಯನ್ನು ಪೇಟೆಯಲ್ಲಿ ನೋಡ್ತೀರಿ, ಆ ಹಣ್ಣನ್ನು ಮನೆಗೆ ತರ್ತೀರಿ, ತಕ್ಷಣ ತಿಂತೀರಾ? ಏನ್ ಮಾಡ್ತೀರಿ? ಸಾಧ್ಯ ಬಿಸಿಯಾದ ನೀರು ಉಪ್ಪು ಹಾಕಿ ತೊಳೆದು ಆಮೇಲೆ ಹಣ್ಣು ತಿಂತೀರಿ. ಯಾಕೆಂದ್ರೆ ನಿಮ್ಗೆ ಗೊತ್ತುಂಟು ದ್ರಾಕ್ಷಿಗೆ ಔಷಧಿ ಹೊಡೆದಾರೆ ಅಂತಲ್ಲ, ಔಷಧ ವಿಷ. ಯಾಕಂದ್ರೆ ದ್ರಾಕ್ಷಿಯನ್ನು ಉಳಿಬೇಕಲ್ಲ, ಇಲ್ಲ ದ್ರಾಕ್ಷಿ ಹಣ್ಣು ಬಳ್ಳಿ ಕೊಟ್ಟು ಹೋಗ್ತಲ್ಲ, ಅದು ಔಷಧ, ಅದು ನಮ್ಗೆ ವಿಷ ಆಯ್ತಾ. ವಿಷ ಹೊಟ್ಟೆ ಹೋದ್ರೆ ಹಣ್ಣು ತಿಂದು ಪ್ರಯೋಜನ ಅಲ್ವಾ? ದ್ರಾಕ್ಷಿ ಹಣ್ಣು ಅನ್ನೋದು ಪ್ರಕೃತಿ. ಪ್ರಕೃತಿ ಗೊತ್ತುಂಟಲ್ಲ, ಗಿಡ ಮರ ಬೆಟ್ಟ ಗುಡ್ಡ ನದಿ ನದ ಪ್ರಕೃತಿ ನಾವು ಮಾಡಿದ್ದಲ್ಲ. ಅದಾಗಿ ಆಗಿದ್ದು ಪ್ರಕೃತಿ. ಮಾನವ ಮಾಡುದುಂಟಲ್ಲ, ಅದು ಮಾನವ ನಿರ್ಮಿತ. ಉದಾಹರಣೆಗೆ ಬಿಲ್ಡಿಂಗ್, ಮನೆ, ದೇವಸ್ಥಾನ, ವಿಗ್ರಹ, ಅಂಕೆ ಡಬ್ಬಿ, ಮೊಬೈಲ್ ಇದೆಲ್ಲ ನೋಡಿ. ಹೌದು, ಕಾರು ಬಸ್ಸು ಎಲ್ಲ ಹೌದು. ನಾವು ಏನ್ ಮಾಡಿಲ್ಲ, ಅದಾಗಿ ನಿರ್ಮಾಣ ಆಗಿದೆಯಲ್ಲ, ಅದೆಲ್ಲ ಪ್ರಕೃತಿ ಅಲ್ವಾ? ದ್ರಾಕ್ಷಿ ಹಣ್ಣು ಪ್ರಕೃತಿ. ಅದನ್ನು ತೊಳೆತಿರುವುದು ಏನು? ನಮ್ಮ ನಮ್ಮ ಸಂಸ್ಕೃತಿ. ಸಂಸ್ಕಾರದಿಂದ ಬಂದದ್ದು ಸಂಸ್ಕೃತಿ. ನೀವು ಆ ಹಣ್ಣನ್ನು ಹಾಗೆ ಇಟ್ಟರೆ ಹೊಳಿತೀರಿ. ಅದನ್ನು ಚೆನ್ನಾಗಿ ಗಿವುಚಿ, ಅದಕ್ಕೊಂದು 2 ಗಿಡಮೂಲಿಕೆ ಹಾಕಿ ಒಂದು 2-3 ವಾರ ಇಟ್ಟರೆ, ಮುಚ್ಚಿಟ್ರೆ ಬೆಚ್ಚಿಟ್ರೆ ಬಿಸಿ ಆಗ್ತದೆ. ಅದು ರಸ ಕುಡಿದ್ರೆ, ಕುಡಿಲಿಕ್ಕೆ ಹೋಗ್ಬೇಡಿ, ಮಾಡಿಕ್ಕೆ ಹೋಗ್ಬೇಡಿ. ಕುಡಿದ್ರೆ ನಿನ್ನ ಹೆಸರೇನು? ದ್ರಾಕ್ಷಿ ಹಣ್ಣು ಹಣ್ಣಾಗಿತ್ತು 15 ದಿವಸ ಬಳಸಿದ ಮೇಲೆ ಏನಾಯ್ತು? ಆಮೇಲೆ ಬಂದಿದೆ. ಅಂದ್ರೆ ಮತ್ತು ಅಂತ ಹೇಳ್ತಾರೆ. ಮತ್ತು ಅದು ಗೊತ್ತಾಗುದಿಲ್ಲ. ಎಣ್ಣೆ ನೋಡಿದಿರಲ್ಲ, ರಸ್ತೆ ಉದ್ದೆ ಹಾಕಿ ಇದ್ದಷ್ಟು ಅಲ್ಲೇ ಹಾಕಿಲ್ಲ ನೋಡ್ತಿರ್ತಾರಲ್ಲ, ಹೌದು, ಒಂದ್ಸಲ ಪಡೆದ್ಬಿಟ್ಟಿದ್ದೀನಿ. ಹಾಗೆ ನೋಡಿ, ಮತ್ತೊಂದೇ ಮಾಡ್ತೀನಿ. ಮತ್ತು ಬರುವ ವಸ್ತು ಮತ್ತು ಕುಡಿಯುವ ಆಗ ಮತ್ತೆ ಕುಡಿದ್ಮೇಲೆ ಯಾರು ಸುಮುಖ, ಯಾರು ಸುಬ್ರಹ್ಮಣ್ಯವರು, ಯಾರು ಅನ್ಪುಡಿ ಶ್ರೀಧರಾಯರು, ಯಾರು ಗುರುಮೂತ್ರರು, ಯಾವ ನಮ್ಮ ಮನೆ ಯಾವುದು, ಅಪ್ಪ ಯಾರು, ಅಮ್ಮ ಯಾರು, ಮೆಮೊರಿ ಪವರ್ ಔಟ್ ಮತ್ತೆ 1 ದಿವಸ ಎದುರಿಸಬೇಕು. ಆಮೇಲೆ ಅಷ್ಟೊತ್ತಿಗೆ ವ್ಯವಹಾರ ಹಾಳಾಗಿರ್ತದಲ್ವಾ? ಅದು ವಿಕೃತಿ ಅಂತ. ವಿಕೃತಿ, ಪ್ರಕೃತಿ, ಸಂಸ್ಕೃತಿ, ವಿಕೃತಿ.
ಭಗವಂತ ಕಾಸು ಕೊಟ್ಟಿದ್ದು ಯಾಕೆ? ಒಳ್ಳೆ ಕೆಲಸ ನಡಿ, ಶಾಲೆ ಹೋಗು, ಪಾಠಶಾಲೆ ಹೋಗು, ಶಿಬಿರಕ್ಕೆ ಹೋಗು, ಆ ಕೆಲಸ ಮಾಡು. ಪಾಪ ಸುಮ್ಮನೆ ಕೂತಾರೆ, ಸಂದೀಪ್ ಅಂತ ಸಂದೀಪ್ ಓದಿದ ಸುಮುಖು ಓದಿದ ಮಾಡಿದ್ರೆ ಅದೆಂತದ್ದು ಅಲ್ಲ. ಈ ಕಾಲು ಪ್ರಕೃತಿ, ಸರಿಯಾದ ಕೆಲಸ ಬಳಸಿದ್ರೆ ಸಂಸ್ಕೃತಿ. ಸುಮ್ಮನೆ ಬಂದ್ರೆ ವೆರಿ ಗುಡ್. ಕೈ ಕೊಟ್ಟಿದೆ ಭಗವಂತ ಕೆಲಸ ಮಾಡಕ್ಕೆ, ಒಳ್ಳೆ ಕೆಲಸ ಮಾಡಲಿಕ್ಕೆ, ದಾನ ಮಾಡಲಿಕ್ಕೆ, ಬರೀಲಿಕ್ಕೆ, ಕರೀಲಿಕ್ಕೆ, ಹೋಮ ಹವನ ಮಾಡಿ, ಸಂಧ್ಯಾವಂದನೆ ಮಾಡಿ ಅಲ್ವಾ? ಅದು ನಮ್ಮ ಕಡಿಮೆಯಾಗಿ ಮಾಡಿ. ಕೈ ಪ್ರಕೃತಿ ಅಲ್ವಾ? ಇನ್ನೊಬ್ಬರಿಗೆ ಸಹಾಯ ಮಾಡುವುದು, ಒಳ್ಳೆ ಕೆಲಸ ಮಾಡುವುದು ನಮ್ಮ ಸಂಸ್ಕೃತಿ. ಎತ್ತಿ ಕಪ್ಪಲಿ ಬಿಟ್ಟರೆ ವಿಕೃತಿ. ನೋಡಿ ಗೊತ್ತಾಯ್ತಲ್ಲ, ಸಂಸ್ಕೃತಿ ಪ್ರಕೃತಿ ವಿಕೃತಿ ಅಲ್ವಾ? ನಿಮ್ಮಲ್ಲಿ ವಿಕೃತಿ ಬರಬಾರ್ದು. ದೊಡ್ಡ ದೊಡ್ಡ ಬಂಡೆ ಇರ್ತದೆ, ಶಿಲ್ಪಿಗೆ ಸಿಕ್ಕಿ ಉಳಿಸುತ್ತಿದ್ದು ದೊಡ್ಡ ದೊಡ್ಡ ಮಾಡಿ ಸುಂದರವಾದ ವಿಗ್ರಹ ಮಾಡ್ತಾರೆ. ಕಲ್ಲು ಪ್ರಕೃತಿ, ಸುಂದರವಾದ ಮೂರ್ತಿ ಆಗುವುದು ನಮ್ಮ ಸಂಸ್ಕೃತಿ. ವೆರಿ ಗುಡ್. ಅದೇ ಸುಮ್ಮನೆ ಪುಟ್ಟಿ ಪುಟ್ಟಿ ಸುಮ್ಮನೆ ಪುಡಿ ಮಾಡೋದು ಅದು ವಿಕೃತಿ. ಹಾಗಾದ್ರೆ ಕೆಟ್ಟದನ್ನು ಮಾಡೋದು ವಿಕೃತಿ, ಒಳ್ಳೇದು ಮಾಡೋದು ಸಂಸ್ಕೃತಿ, ಇದ್ದದಿದ್ದ ಹಾಗೆ ನೋಡೋದು ಪ್ರಕೃತಿ ಅಲ್ವಾ? ನಾವು ಪ್ರಕೃತಿ ಹಾಳು ಮಾಡಬಾರ್ದು ಅಲ್ವಾ? ನಾವು ನೀವೆಲ್ಲ ಯಾರು? ಮನುಷ್ಯರು. ಮನುಷ್ಯರಿಗೆ ಇನ್ನೊಂದು ಶಬ್ದ ಮಾನವ. ಮಾನವ ಎಂಬ ಶಬ್ದದ ಮೂಲ ಅದಕ್ಕೆ ಸಂಸ್ಕೃತ ಧಾತು ಅಂತಾರೆ. ಧಾತು ಯಾವುದು ಗೊತ್ತುಂಟಾ? ಮನ್ನ. ಮನ್ನ ಮನ್ನ ಅಂತ ಹೇಳಿದ್ರೆ ವಿಚಾರಿಸುವ ಗುಣ. ಸರಿ ಯಾವುದು, ತಪ್ಪು ಯಾವುದು, ಯಾವುದು ಬೇಕು, ಯಾವುದು ಬೇಡ, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನೀತಿ, ಯಾವುದು ಅನೀತಿ, ಯಾವುದು ಸಮರ್ಪಕ, ಯಾವುದು ಅಸಮರ್ಪಕ, ಹೀಗೆ ಯೋಚನೆ ಮಾಡುವ ಗುಣವುಳ್ಳವ ಮಾನವ. ನೀವು ಮಾನವರಾಗಬೇಕು. ಆಮೇಲೆ 50 ವರ್ಷ ಬಿಟ್ಟು ಮಾನವರಾಗಬೇಕಲ್ಲ, ಮಾನವರಾಗಬೇಕು. ಈಗ ಮಾನವ ಅಲ್ಲದೆ ಇದ್ರೆ ಏನು ಕರೀತಾರೆ? ಅಲ್ಲ, ಒಂದು ಆಮೇಲೆ ಕೆಟ್ಟದ್ದೇ ಮಾಡಿದ್ರೆ ಏನಂತಾರೆ? ಮಾನವನಾಗುವ ಇಲ್ಲ ದಾನವನಾಗ ಕೇಳಿದಿರಲ್ಲ. ನೋಡ್ಲಿಕ್ಕೆ ಮಾನವನ ರೂಪ, ಮಾಡುದಲ್ಲ. ನಾಯಿ ಕಟ್ಟರು ಕಲ್ಲೊಡೆಯುದು, ಹಾಗೆ ಕಂಡ್ರು ಕಲ್ಲೊಡೆಯುದು, ಮನಸ್ಸು ಹಾಕಿ ಬೆಕ್ಕಿದ್ರು ಕಲ್ಲೊಡೆಯುದು, ಸ್ನೇಹಿತರ ಜೊತೆ ಹೋಗ್ತಾರೆ ಅವರಿಗೆ ಕಬ್ಬಾಲೆ ಬಿಡುವುದು. ಮಾಡಿದ್ರೆ ನಮಗೆ ಮಾನವರಿಗೆ ಮತ್ತು ಪ್ರಾಣಿಗಳಿಗೆ ಏನು ವ್ಯತ್ಯಾಸ? ಎರಡು ಒಂದೇ. ನಮಗೆ ಬುದ್ಧಿ ಇದೆ, ಪ್ರಾಣಿ ಬುದ್ಧಿ ಇರುವುದಿಲ್ವಾ? ಅಯ್ಯೋ, ಕಳೆದ ಹಿಡಿಲಿಕ್ಕೆ ಯಾರು ಬರ್ತಾರೆ ಗೊತ್ತುಂಟಾ? ಮತ್ತೆ ನಮಗಿಂತ ಮನುಷ್ಯನಿಗಾಗಿದ್ದ ಕಳ್ಳರನ್ನ ನಾಯಿ ಹಿಡಿತಾರೆ. ಜ್ಞಾನ ಇರೋದು, ಜ್ಞಾನ ಇರೋದು. ಹಿಡಿಬೇಕಾದ್ರೆ ಜ್ಞಾನ ಕೊಟ್ಟಿದ್ದಾರೆ. ಅದು ಅದು ಬೇರೆ ಜ್ಞಾನ. ಈ ಜ್ಞಾನ ಬೇರೆ, ಅದು ಸಂಸ್ಕೃತಿ ಇರಲ್ಲ. ನಾಯಿಗೆ ನಿಯತ್ತು ಬಾಳ, ಹಾಗಾಗಿ ಪ್ರಾಮಾಣಿಕ ಪ್ರಾಣಿ ಹೌದು. ಆದರೆ ಅವನಿಗೆ ಜ್ಞಾನ ಅಂತ ಇಲ್ಲ. ಜ್ಞಾನ ಇಂಗ್ಲಿಷ್ ಏನು? ನಾಲೆಡ್ಜ್. ಈಗ ನಾಲೆಡ್ಜ್ ಉಂಟಲ್ಲ, ಈಗ ಸಾಕ ಹೌದು. ಇನ್ನು ನೀವು ಕಲಿತು 1% ಅಲ್ಲ, ಸಾಕು. ಹಾಗೆ ಇರ್ಬೇಕು. ಮನೆಯವರಿಗೂ ಮಾನವ ವಿದ್ಯಾರ್ಥಿ ಜ್ಞಾನ ಮಾನವನಿಗಿದೆ. ಯಾವ ಗೊತ್ತ, ಯಾವ ಸರಿ, ಯಾವ ತಪ್ಪು. ಪ್ರಾಣಿಗಳಿಗೆ ಗೊತ್ತಿಲ್ಲಲ್ಲ. ಹಸಿದ ಹುಲಿ ಹೋಗ್ತಾ ಪುಣ್ಯಕೋಟಿ ಎಂಬ ಹಸು ಸಿಕ್ಕಿತು, ಏನ್ ಮಾಡ್ತದ? ತಿನ್ಲಿಕ್ಕೆ ಹೋಗ್ತಲ್ವ? ಪುಣ್ಯಕೋಟಿ ಅಂತ ಕೇಳಿದಿರಲ್ಲ, ಅದು ಆಯ್ತು, ರೈಟ್. ಅದೇ ಈ ಕಾಲದಲ್ಲಿ ಹಸು, ಈ ಕಾಲದಲ್ಲಿ ಹುಲಿ ಹಸುವನ್ನು ಕಂಡ್ರೆ ಹುಲಿ ಬಿಡುತ್ತ ಹಸುವನ್ನ ತಿಂದರು. ಅಯ್ಯೋ ಪಾಪ, ಇದು ಗರ್ಭಿಣಿ, ಇದು ಕರು ಹಾಕಿದೆ, ಇದು ಕರು ಬಿಡ್ತದ? ಇಲ್ಲ. ತಪ್ಪು ಗೊತ್ತಾಗುದಿಲ್ಲ ಅದಕ್ಕೆ. ಆ ಜ್ಞಾನ ಇಲ್ಲ ಅಲ್ವಾ? ಈಗ ನಿಮ್ಮ ಹತ್ರ ಹೇಳು, ಯಾವುದು? ಬೆಂಗಳೂರೇ ಅವರುಗಳ ಅವಧಿ
ಹೋಗ್ತಾ ಇದ್ದೀರಿ ನೀವು. ಇಲ್ಲಿ ಕೆಳಗೆ ಹೋಗುವಾಗ ಒಂದು ಕೆರೆ ಹಾವು ಬರ್ತದೆ. ಕೆರೆ ಹಾವು ಹಾಗೆ ಹಾವಲ್ಲ. ಎದುರುಗಡೆ ಕಪ್ಪೆ ಉಂಟು. ಕಪ್ಪೆ ಹೀಗೆ ಹೋಗುವ ಹಾವು ಹೋಗಿ ಕೈ ಮುಂದೆ ಕಪ್ಪೆ ಹಿಡಿದು ಅದು ನೀವು ನೋಡಿದ್ದೀರಿ. ನಿಮ್ಮಲ್ಲಿ ಕೇಳುವುದೀಗ ಮಾಡಿ ಮಾಡಿ. ನೀವು ಈಗ ಹಾವನ್ನ ಕಪ್ಪನ್ನ ಬೇರೆ ಮಾಡ್ತೀರಾ, ಸುಮ್ಮನೆ ಬಿಡ್ತೀರಾ? ಸುಮ್ಮನೆ ಬಿಡ್ತೇವೆ, ಪ್ರಕೃತಿ ನಿಯಮ ಅದು. ನೋಡಿ, ಎರಡು ರೀತಿಯ ಬಂದಿದೆ. ಹೌದಾ? ಬೆಂಗಳೂರು ಹೇಳ್ತಾರೆ ನಾವು ಹಾಗೆ ಬಿಡ್ತೀವಿ, ಪ್ರಕೃತಿ ನಿಯಮ. ಇವ್ರು ಹೇಳ್ತಾರೆ ಬೇರೆ ಮಾಡ್ತಾರೆ. ಎರಡು ವಿಚಾರ ಮಾಡುವ. ಬೇರೆ ಮಾಡಿದ್ರೆ ಹಚ್ಚಿಕೊಳ್ತಾ ಇರುತ್ತೆ. ಹಾವು ಕಪ್ಪೆ ಆಹಾರ ಪಾಪ ಬೇರೆ ತಿಂತದೆ ಒಂದಕ್ಕೆ ನ್ಯಾಯ. ಆದರೆ ಆ ಕೆರೆ ಹಾವು ಬೇರೆ ಏನಾದ್ರು ತಿಂದು ಹೋಗಿ ಕಪ್ಪೆ ಬಿಟ್ಟು ಒಳ್ಳೆಯದಲ್ಲ, ಅದು ಕಪ್ಪೆ ಬದುಕಲಿ ಪಾಪ ಅಂತ ಗುಣ. ಆ ಕೆಲವು ಒಂದು ಸೆಕೆಂಡ್ ನಿಮ್ಗೆ ಗೊತ್ತಾಗುದಿಲ್ಲಲ್ವಾ? ಹೊಡಿದು ಓಟ್ಲಲ್ಲ. ಅದೇ ಕೆಲವರು ಕಲ್ತ್ಕೊಂಡು ಬಿಡ್ತಾರೆ, ಕೆಲವರು ಹಾಗೆ ತಿಳ್ಕೊಂಡು ಹೋಗಿ ಬಿಡ್ತಾರಲ್ಲ. ಹೌದಾ? ನಿಮ್ಮನೆ ಹತ್ರ ಯಾವುದೊಂದು ಹಾವು ಒಳ್ಳೆದಕ್ಕೆ ಗೊತ್ತು ಬಂದು. ಹೌದಾ? ನಿಮ್ಮಂಡೆ ಅಂತ ಎರಡು ಮಂಡೆ. ಹಾ, ನಿಮ್ಮ ಕಚ್ಚಿಲ್ಲ, ನಿಮ್ಮ ಕಚ್ಚಿಲ್ಲ, ಈಗ ತೊಂದರೆ ಕೊಟ್ಟಿಲ್ಲ. ಆದ್ರೆ ಕೆಲವರು ಏನು ಮಾಡ್ತಾರೆ, ಹಾವು ಬಂತು ಅಂತ ಹೇಳಿಕೊಂಡೆ ಬಡ ಕಾಯಿಸೆ ಬಿಡ್ತಾರಲ್ಲ. ನಾನು ಕೇಳುವುದು, ಏನ್ ಪಾಪ ಮಾಡಿ ತಪ್ಪು ಮಾಡಿ? ಹೌದು, ನಮ್ಮ ಭಯ ಹಾಳು ಮಾಡ್ತಾರಲ್ಲ. ಅಷ್ಟೇ, ನಾವು ಹಿಂಸೆ ಮಾಡಿ ಇಲ್ಲ ಕಚ್ಚಲು ಯಾವ ಹಾವು ಬಂದು ತಾನೇ ಕಚ್ಚಿತು ಅಂತ ಹೇಳುದಿಲ್ಲ. ನಮ್ಮ ಹೆಸರು ಬಂದು ನಾಗರ ಹಾವು ಕಚ್ಚಿ ವಿಷಯ ಸಾಯಿದಕ್ಕಿಂತ ನಾಗರ ಹಾವು ಕಚ್ಚಿತಲ್ಲ ಅಂತ ಹೆದರಿಕೆ ಬೇಕಾಯ್ತದೆ. ನಿಮಗೆ ಧೈರ್ಯ ಬೇಕು. ಸರಿ ತಪ್ಪು ಯೋಚನೆ ಮಾಡುವ ಶಕ್ತಿಗೆ ಮೇಧಾಶಕ್ತಿ ಅಂತ. ಆ ಮೇಧಾಶಕ್ತಿ ಇರೋರನ್ನ ಮೇಧಾವಿಗಳು ಅಂತ ಕರೀತಾರೆ. ನೀವೆಲ್ಲ ಮೇಧಾವಿಗಳಾಗಬೇಕಾದ್ರೆ ಬ್ರಹ್ಮಜ್ಞಾನ ಬೇಕು, ವೇದಾದ ಜ್ಞಾನ, ವೇದಾಧ್ಯಯನ ಮಾಡಬೇಕು, ಪುರಾಣ ಗ್ರಂಥಗಳನ್ನು ಓದಬೇಕು. ಹಿರಿಯರ ಸಂಜಾವಣೆ ಮಾಡಲೇಬೇಕು, ಹಿರಿಯರ ಮಾರ್ಗದರ್ಶನ ಬೇಕು. ಆಗ ಹೀಗಿದ್ದಿರಲ್ಲ, ಪುಟ್ಟ ಎಲ್ಲ. ಇನ್ನು 10 ವರ್ಷ 15 ವರ್ಷ ಬಿಟ್ರೆ ಅವರು ಕರ್ನಾಟಕ ಮುಖ್ಯಮಂತ್ರಿ ಅಂತೆ, ಇವರು IAS ಆಫೀಸರ್ ಅಂತೆ, ಅವರ ಇಂಜಿನಿಯರ್ ಅಂತೆ, ಇವರು ಡಾಕ್ಟರ್ ಅಂತೆ. 15 ವರ್ಷದಲ್ಲಿ ಇಂಜಿನಿಯರ್ ಯಾವ ರೀತಿ ಯಾಕೆ ಗೊತ್ತು? ಪುಟ್ಟ ಒಳ್ಳೆ ಪೊಲೀಸ್ ಆಫೀಸರ್ ಗೊತ್ತಿರಬಹುದು. ಉಳಿಯೋರು ಬಿಟ್ಟು ಸಂಪೂರ್ಣ ಮಾಡ್ತಾರೆ. ಹೊರಗಡಿಕೆಯ ಪುಟ್ಟ ನೀವು ಹೌದಾ? ಯಾವ ಶಾಲೆ? ಯಾವ ಹೌದಾ? ಎಲ್ಲಿ? ಯಾವುದು? ಎಲ್ಲಿ? ನೀ ಯಾವ್ದು ಓದ್ತಾ ಇದ್ದಿ? ನಾನೀಗ ಫಸ್ಟ್ PU ಹೋಗ್ತಾ ಇದ್ದೆ. ಯಾವ್ದು ಕಾಂಬಿನೇಷನ್? ಇಲ್ಲ PCMC. ಎಲ್ಲಿ? ಇಲ್ಲ JCB ಮುಗಿಸಿರ್ಬೋದು. ಎಲ್ಲಿ ಓಡಾಡ್ತೀನಿ? ಇಲ್ಲ ಹಾಸ್ಟೆಲ್ ಇರ್ತೀವಿ. ಹೌದಾ? ನೀ ಯಾವ ಕ್ಲಾಸು? ಎಲ್ಲಿ ಊರು? ಹೌದಾ? ಕುಂದೂರು? ದೇಪುರ ಕುಂದೂರು? ದೂಪುರ ಕುಂದೂರು? ಯಾರ ಮಗ? ಮಂಜುನಾಥ್. ಕುಂದೂರಿಗೆ ಬಂದೇನೆ. ಮತ್ತೆ ಕುಂದೂರಿಗೆ ಬಂದೇನೆ. ಮೊನ್ನೆ ಅಲ್ಲಿ ಕುಂದೂರಲ್ಲಿ ಯಕ್ಷಗಾನ ಆಯ್ತಲ್ಲ, ಇದೆಲ್ಲ ಅವತ್ತು ಬಂದಿದ್ದೆ. ಕುಂದೂರೆಲ್ಲ ಬಂಧುಗಳು ಕೂತು ಬಂದಿದ್ದೆ. ಕುಂದೂರು ಕಲ್ಗುಡ್ಡೆ. ಕಲ್ಗುಡ್ಡೆ ಯಾರ ಮಗ? ಶಶಿಧರ್.
ಸುದರ್ಶನ್ ಅವರಷ್ಟೇ ಹೌದಾ? ವಸತಿ ಎಲ್ಲಿ? ಅಪ್ಪಿಕಲ್ ಯಾರ ಮನೆ? ಅದೇ ಹೆಸರು? ಗಣಪನ ಹೆಸರು ಅಂತ? ಗಣಪನ ಹೆಸರು? ಅಪ್ಪಿಕಲ್ ಬಸ್ ಸ್ಟಾಪ್ ಹೌದಾ? ಹುಡುಗರು ಹಾಗೆ ಅಲ್ಲಿ ಫಸ್ಟ್ ಪಿ ಯು ಸಿ ಇರ್ಬೋದು, ಇವಾಗ 4ನೇ ಕ್ಲಾಸ್ ಇರ್ಬೋದು. ನೀ ಎಷ್ಟನೇ ಕ್ಲಾಸು? ಎಲ್ಲಿ ನೈನ್ ಕ್ಲಾಸ್ ಅಂತ? ಅದು ಎಲ್ಲಿ? ತುಮಕೂರು. ವೆರಿ ಗುಡ್ ವೆರಿ ಗುಡ್. ಆಗಲಿ. ನೀವು ನೋಡಿ, ಬೆಂಗಳೂರು ಮಂದಿ, ತುಮಕೂರು ಮಂದಿ, ಸಿರಿಟ್ಟೆ ಮಂದಿ ಎಲ್ಲ ಶಿವಮೊಗ್ಗ ಆಯ್ತು, ಶಿವಮೊಗ್ಗ ಮಂದಿ ಎಲ್ಲ ಒಟ್ಟಾಗಿದ್ದೀರಲ್ಲ. ನಿಮ್ಮ ಜಗಳ ಇದೆ ಹೌದಾ? ಪಡೆದಾಟ ಉಂಟಾ? ಇಲ್ಲಲ್ಲ. ನೀವು ಸಂತೋಷದ ಒಟ್ಟಿಗೆ ಹೊಂದಿರಲ್ಲ. ಒಂದಿಕೊಂದು ಬಾಳುವುದೇ ಜೀವನ. ದರಾಬೇಂದ್ರೆ ಕನ್ನಡದ ಕವಿ ಹೇಳಿದ್ರು, ಸರಸ ಜನನ. ಸರಸ ಏನು? ಸರಸ ಅಂದ್ರೆ ವಿನೋದ, ಖುಷಿ, ಖುಷಿ. ಸರಸ ಜನನ. ವಿರಸ ಅದತ್ತೇನು? ಜಗಳ, ದ್ವೇಷ, ಅದು ಮರಣ. ಸಮರಸವೇ ಜೀವನ. ಸಮರಸ ಅಂದ್ರೆ ಎಲ್ಲ ಹೊಂದಿಕೊಂಡು ಬಾಳುದು. ನೀವು ಹೊಂದಿಕೊಂಡು ಬಾಳುವುದನ್ನು ಇಲ್ಲೇ ಕಲಿಯೋದು ಒಂದು ಸಂಸ್ಕೃತಿಯ ಅಂಗ. ಆಯ್ತಾ? ನಾನು ಅವರೊಟ್ಟಿಗೆ ಅಡ್ಜಸ್ಟ್ ಆಗುದಿಲ್ಲ, ನಾನು ಇವರೊಟ್ಟಿಗೆ ಅಡ್ಜಸ್ಟ್ ಆಗುದಿಲ್ಲ, ನಾನು ಸಪರೇಟು, ನಾನು ಶ್ರೀಮಂತ, ನಾನು ಶ್ರೇಷ್ಠ ಕೂಡ ಆಗಿರಬಾರ್ದು. ಎಲ್ಲರೂ ಮಾನವರೇ. ಒಳ್ಳೆ ಗುಣಗಳಿಗೆ ಬೆಲೆ ಕೊಡ್ಬೇಕಲ್ವಾ? ಈಗ ಯಾವ ಸಂವತ್ಸರ ಪುಟ? ತುಮಕೂರು ಮಂದಿ ಶ್ರೀಮತ್ ಪರಾಭವನ ಯಾವ ಯಾವ ಋತು? ಋತು ವಸಂತ ಋತು. ಯಾವ ಮಾಸ? ವೈಶಾಖ ಮಾಸ. ಯಾವ ಪಕ್ಷ? ಯಾವ ತಿಥಿ ಇವತ್ತು? ನವಮಿ ಅಲ್ವಾ? ಹಾಗಾದ್ರೆ ಮಾಸ ಅಂದ್ರೆ ಒಂದು ತಿಂಗಳು. ಮಾಸಕ್ಕೆ 2 ಪಕ್ಷ, ಒಂದು ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಎಷ್ಟು? ಒಂದು ಪಕ್ಷಕ್ಕೆ ಎಷ್ಟು ದಿವಸ? ಶುಕ್ಲ ಪಕ್ಷದ 15ನೇ ದಿನಕ್ಕೆ ಏನಂತಾರೆ? ಅದೇ ಕೃಷ್ಣ ಪಕ್ಷದ 15ನೇ ದಿನಕ್ಕೆ ಅಮಾವಾಸ್ಯೆ ಅಲ್ಲ? ಅಮಾವಾಸ್ಯೆ ಬಿಟ್ಟಿದೆ. ಅಮಾವಾಸ್ಯೆ ಅವತ್ತು ಏನು ಚಂದ್ರ ಕಾಣುವುದಿಲ್ಲ ಅಲ್ವಾ? ಹುಣ್ಣಿಮೆ ದಿವಸ ಪೂರ್ಣ ಚಂದ್ರ ಕಾಣ್ತಾನಲ್ವಾ? ಈ 15 ತಿಥಿಗಳಿಗೆ ಅನುಸಾರವಾಗಿ ಭಾರತೀಯ ಪದ್ಧತಿಯಲ್ಲಿ ಬೇಕಾದಷ್ಟು ಹಬ್ಬಗಳು ಇದಲ್ವಾ? ಯುಗಾದಿ ಸಂಭ್ರಮ ಪಾಡ್ಯ ಯಾವುದು? ಬೇಡ. ಯುಗಾದಿ ಯಾವ ದಿನ ಬರ್ತದೆ? ಅಲ್ಲ, ಯಾವ ತಿಥಿ? ಶುಕ್ಲ ಪಾಡ್ಯ. ಯುಗಾದಿ ಪಾಡ್ಯ ಅಲ್ವಾ? ಅಲ್ವಾ? ಬಿಂದಿಗೆ ವಿಶೇಷ ಏನು? ಬಿಂದಿಗೆ ಬೇರೆ ಬರ್ತಾರೆ. ಬಿಂದಿಗೆ ದ್ವಿತೀಯ, 2ನೇ ಬಾಂದಿಗೆ. ತೃತೀಯ ಏನು ವಿಶೇಷ? ಅಕ್ಷೇತ 1. ತೃತೀಯ ದಿವಸ ಒಂದು ಹಬ್ಬ ಉಂಟು. ದೇವಿನ ಆರಾಧನೆ ಯಾವ ದೇವಿ? ಅಲ್ಲ, ಗೌರಿ ವ್ರತ. ಗೌರಿ ಯಾರಮ್ಮ? ಮರುದಿವಸ ಯಾವ ತಿಥಿ? ತಿಥಿ ಆದ್ಮೇಲೆ ಚೌತಿ. ಗಣೇಶ ಚೌತಿ, ಗಣೇಶ. ಪಂಚಮಿ ಏನು ವಿಶೇಷ? ಪಂಚಮಿ ನಾಗರ ಪಂಚಮಿ. ನಾಗರ ಪಂಚಮಿ ನಾಡಿಗೆ ತಂದದ್ದು ನಾರಿಯರೆಲ್ಲರೂ ನಾಗರ ಪಂಚಮಿ. ಪಂಚಮಿ ವಿಷಯ. ಷಷ್ಠಿ ಏನು? ವೆರಿ ಗುಡ್. ಸುಬ್ರಹ್ಮಣ್ಯ ಷಷ್ಠಿ. ಅವತ್ತು ಹಾವಿಗೆ ನಾಗರ ಮನೆ ಕಡಿತ ನೀರೇನು? ನಮಗಿದ್ರೆ ಬರ್ತದೆ. ಇನ್ನಾಗಿ ಹೊಡೆಯೋದು ಹೊಡೆ ಬಿಡ್ತೀವಿ.
ಹಿಂದೂಗಳಲ್ಲಿ ನಾಗದೇವತೆ ಬಗ್ಗೆ ಭಕ್ತಿ ಉಂಟು. ತುಂಬ ಅವನಿಗೆ ತುಮಕೂರು ದೊಡ್ಡ ಹೊಡೆಯೋಣ ಈಗ ಎಷ್ಟು ಮಾಡ್ಬೇಡ ಬಿಡ ತುಮಕೂರು ತುಮಕೂರು ಮತ್ತೆ ತುಂಬಾ ಸರಿ ಹೇಳಿರೋದುಂಟಾ ಎಲ್ಲ ತಿಳ್ಕೊಂಡ್ಬಿಡ್ತು ಪುನಃ ಪುನಃ ಸರಿ ನಮಗೆ ಹಾಗೆ ಪುನಃ ಪುನಃ ಹೇಳಿಸ್ಕೊಳ್ಳೋದು ಮೂಕ ಲಕ್ಷಣ. ನೀನು 10ನೇ ಕ್ಲಾಸ್ ಹುಡುಗ ಅಲ್ಲ, ಸೌಮ್ಯವಾಗಿ ಗಂಭೀರವಾಗಿ ಅವ್ನು ಬಿಡು ಸರಿ ಮಾಡುವಾಗ ಹುಡುಗ ಅಲ್ಲ. ನೀರು ಬರುತ್ತಾ ಬೇಕಾಗುತ್ತಾ ಕೆಲಸ ಮಾಡುವ. ತುಂಬಾ ಭಯ ಇದೆಯಾ? ಒಬ್ಬನೇ ಹೋಗಾಯ್ತಾ? ಎಲ್ಲರೂ ಕೂಡ ಕಡೆ 2 ನಿಮಿಷ ಬಿಟ್ಟೆ 2 ನಿಮಿಷ ಬಿಟ್ಟು 10-11 ಕಾಲ ಕ್ಲೋಸ್ ಆಯ್ತಾ? ಡೋಂಟ್ ವರಿ. ಆಮೇಲೆ ಇದು ಬಂದು ಬಿಡ್ತೇನೆ 4 ಗಂಟೆ 11ವರೆಗೆ ಮೂತ್ರ. ಸಪ್ತಮಿ ಷಷ್ಠಿ ಆಯ್ತು. ಸಪ್ತಮಿ ಮೂತ್ರ ಅಲ್ಲ, ಸಪ್ತಮಿ ಅಷ್ಟಮಿ ಕೃಷ್ಣ ಜನ್ಮ, ಶ್ರೀಕೃಷ್ಣ ಜನ್ಮಾಷ್ಟಮಿ. ನವಮಿ ರಾಮನವಮಿ ಹೌದು, ಶೃಂಗೇರಿ ಜಾತ್ರೆ ಮಹಾನವಮಿ ಹೌದು ಅಲ್ವಾ? ದಶಮಿ ವಿಜಯದಶಮಿ ವೆರಿ ಗುಡ್. ಏಕಾದಶಿ ವೈಕುಂಠ ಏಕಾದಶಿ. ದ್ವಾದಶಿ ಯಾರು ಹೇಳ್ತೀರಿ? ಸರಿ, ಅದು ವಿಶೇಷ. ಮನೆಯ ಮುಂದೆ ಇರುವ ದ್ವಾದಶಿ. ದ್ವಾದಶಿ ತುಳಸಿ ಗೊತ್ತುಂಟಲ್ಲ? ತ್ರಯೋದಶಿ ಏನು ವಿಶೇಷ? ಒಂದೆರಡು ಟೈಮ್ ಕೊಡ್ತಾರೆ. ಇನ್ನೆರಡು ಚತುರ್ದಶಿ ಏನು? ಅನಂತ ಚತುರ್ದಶಿ. ಹುಣ್ಣಿಮೆ ಯಾವ ಹುಣ್ಣಿಮೆ? ಗುರುಪೂರ್ಣಿಮಾ, ಅಮಾವಾಸ್ಯೆ ಉಂಟಲ್ಲ, ಅಮಾವಾಸ್ಯೆ ಉಂಟು. ಎಲ್ಲ ಗೊತ್ತುಂಟಲ್ವಾ? ನಿಮ್ಗೆ ಗೊತ್ತಿಲ್ಲ ಅಂತಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂತ ನೋಡಿ. ಸಂವತ್ಸರ ಹಬ್ಬಗಳು, ಗೌರಿ ಹಬ್ಬ, ಗಣೇಶ ಹಬ್ಬ, ಹಾಗೆ ಶಿವನಿಗೆ ಹಬ್ಬ ಉಂಟಲ್ಲ, ಅದು ತ್ರಯೋದಶಿ. ಗಣಪತಿಗೆ, ಗೌರಿಗೆ, ಶಿವನಿಗೆ, ಮತ್ತೆ ಯಾರಿಗೆ? ಅನಂತನಿಗೆ, ಸುಬ್ರಹ್ಮಣ್ಯನಿಗೆ. ಮತ್ತೆ ಯಾವ ಹಬ್ಬ ಮಾಡ್ತೀರಿ? ಮತ್ತೆ ಪ್ರಾಣಿಗಳಲ್ಲಿ ಯಾವ ಹಬ್ಬ ಮಾಡ್ತೀರಿ? ದನಗಳಿಗೆ ಪೂಜೆ ಮಾಡುವಂತಕ್ಕೆ ಏನಂತಾರೆ? ಅಲ್ಲ, ದೀಪಾವಳಿ ಆದಿನಕ್ಕೆ ಹೇಳ್ತಾರೆ ಗೋ ಪೂಜೆ ಅಲ್ವಾ? ಗೋ ಮಾತೆ ಅಲ್ವಾ? ನೋಡಿ, ಹಬ್ಬ ಹರಿದಿನ ಅಂತ ಹೇಳಿ ನೀರು गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै श्री गुरवे नमः. ಶಿಬಿರಾರ್ಥಿಗಳೇ
ಈ ಶಿಬಿರದ ಅವಧಿಯಲ್ಲಿ ನಮ್ಮ ಸಂಘಟನೆಗೆ ಬಹಳ ಹಿಂದಿನಿಂದಲೂ ಎಲ್ಲ ರೀತಿಯಲ್ಲಿ ಬೆಂಬಲ ಕೊಡ್ಕೊಂಡು ಬಂದವರು ಗುರುಗಾರ ಕುಟುಂಬದವರು. ಇವತ್ತು ಈ ಶಿಬಿರದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಒಟುಗಳಿಗೂ ಕೂಡ ವಸ್ತ್ರವನ್ನು ವಿತರಣೆ ಮಾಡಬೇಕು ಅಂತ ಹುಡುಗರು ರಾಜೇಂದ್ರ ಅವರು ಬಂದಿದ್ದಾರೆ. ನಾವು ಶಿಬಿರದ ಎಲ್ಲ ವ್ಯವಸ್ಥಾಪಕರ ಉಳುವೆ ಬೈಲಿನ ಗ್ರಾಮಸ್ಥರ ಪರವಾಗಿ ಮತ್ತು ಶಿಬಿರಾರ್ಥಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಸಂಘಟನೆ ಜೊತೆಯಲ್ಲಿ ಅಂತ ಹೇಳ್ತಾ ಅವರು ಒಟುಗಳಿಗೆ ವಸ್ತ್ರವನ್ನು ವಿತರಣೆ ಮಾಡ್ತಾ ಇದ್ದಾರೆ. ನೀವು ಗೋತ್ರಾಭಿನಂದನೆ ಬರುತ್ತಾ ಕೊಡಿ, ಕೊಡ್ತಾರೆ. ಹಾಗೆ ಒಟ್ಟಿಗೆ ಸಾಮೂಹಿಕ ಗೋಪಾಲ ಮಾಡ್ತಿದ್ರೆ ದೊಡ್ಡ ವಿಚಾರ, ತುಂಬಾ ಸಂತೋಷ. ಸಾಮೂಹಿಕವಾಗಿ ಎಲ್ಲರೂ ಮಾಡ್ಬಿಡಿ. ಅಲ್ಲೇ ಮಾಡ್ಬಿಡಿ. ಅಲ್ಲ, ಅಲ್ಲೇ ಮಾಡ್ಬಿಡಿ. ಎಲ್ಲ ಸಾಮೂಹಿಕವಾಗಿ ಇಲ್ಲೇ ಮಾಡಿ ಆಮೇಲೆ ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲಪ್ಪ, ಎಲ್ಲಿ ಕೊಡಿ, ಅವರಿಗೆಲ್ಲ ಕೊಡಿ. ಎಲ್ಲ ಅಲ್ಲೇ ಮಾಡ್ಬಿಡಿ ಎಲ್ಲರಿಗೂ. ದಿನ ಸಂಜೆ ಮಾಡಿ ಮಣಿಕಂಠ ಆಯ್ತಾಯ್ತು ಮತ್ತೆ ಎಲ್ಲ ಕುತ್ಕೊಳ್ರಿ ಒಂದು